ರಾಜ್ಯಾದ್ಯಂತ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಜೋರಾಗ್ತಾ ಇದೆ. ನಾನು ನಿಮಗೆ ಒಂದು ವಿಚಾರ ಹೇಳೋದಕ್ಕೆ ಮೊನ್ನೆಯಿಂದ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇವತ್ತು ಏನು ಪ್ರೊಟೆಸ್ಟ್ ಆಗ್ತಾ ಇದೆ, ಲೀಟರ್ಗೆ ₹2 ಅಲ್ಲ ಜಾಸ್ತಿ ಮಾಡಿರೋದು, ಆ ಪ್ಲಾಸ್ಟಿಕ್ ಕವರ್ಗೆ ₹2 ಜಾಸ್ತಿ ಮಾಡಿದ್ದಾರೆ. ಅಂದರೆ 50 ml ಪ್ರತಿ ಕವರಲ್ಲಿ ಸಿಗುತ್ತೆ. ಇದೀಗ ಬೆಂಗಳೂರು, ಮಂಡ್ಯ ಸೇರಿದಂತೆ ರಾಜ್ಯಾದ್ಯಂತ BJP ಹೋರಾಟವನ್ನು ಮಾಡ್ತಾ ಇದೆ. ಕಲಬುರಗಿಯಲ್ಲಿ ಹಸುಗಳನ್ನು ತಂದು BJP ಪ್ರೊಟೆಸ್ಟ್. ಎಲ್ಲರೂ ಕೂಡ ವಾಟಾಳ್ ನಾಗರಾಜ್ ಸ್ಟೈಲಲ್ಲಿ ಬೀದಿಗಿಳಿತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಫೈಟ್. ಹಾಲಿನ ದರ ಏರಿಕೆ ಖಂಡಿಸಿ BJP ಪ್ರತಿಭಟನೆ ಆಗ್ತಾ ಇದೆ. ಬೆಂಗಳೂರು, ಮಂಡ್ಯ ಸೇರಿದಂತೆ ರಾಜ್ಯಾದ್ಯಂತ ಹೋರಾಟ. ಇದು ಬೆಂಗಳೂರಿನ ಫ್ರೀಡಂ ಪಾರ್ಕ್. ಬೆಂಗಳೂರು ಫ್ರೀಡಂ ಪಾರ್ಕ್. ಇದು ಸರ್ಕಾರವನ್ನು ಲೂಟಿ ಮಾಡ್ತಾ ಇರ್ತಕ್ಕಂಥ ಬೆಂಗಳೂರು, ಮಂಡ್ಯ, ಕಲಬುರಗಿಯಲ್ಲಿ ಯಾವ ರೀತಿ ಪ್ರೊಟೆಸ್ಟ್ ಆಗ್ತಾ ಇದೆ ನೋಡಿ. ಅಂತ ಹೇಳಲಿಕ್ಕೆ ಯಾವ ಸಂಶಯನೂ ಇಲ್ಲ. ಮುಖ್ಯವಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಮಂಡ್ಯದ ರೈತರ ಹಿತರಕ್ಷಣೆ ಕಾಪಾಡಬೇಕಾಗಂತ ಕಾಂಗ್ರೆಸ್ ಓಕೆ, ರಂಜಿತ್ ನನ್ನ ಕಲೀಗ್ ಫ್ರೀಡಂ ಪಾರ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಈ ರಾಜಕೀಯ ಪ್ರೊಟೆಸ್ಟ್ಗಳನ್ನು ನೋಡಿದಾಗ ನನಗೆ ಒಮ್ಮೊಮ್ಮೆ ಇದು ರಾಜಕೀಯ ಲಾಭಕ್ಕಾಗಿನ ಅಥವಾ ನಿಜವಾಗ್ಲೂ ಜನಸಾಮಾನ್ಯರ ಒಳಿತಿಗಾಗಿ ಪ್ರೊಟೆಸ್ಟ್ ಮಾಡ್ತಾರಂತ ನನಗೆ ಅನಿಸ್ತಾ ಇರುತ್ತೆ. ಆದರೂ ರಾಜಕೀಯ ಪಕ್ಷಗಳು ಮಾಡಲೇಬೇಕು, ವಿರೋಧ ಪಕ್ಷವಾಗಿ ಮಾಡಲೇಬೇಕು. ಎನಿವೆ, ಹೊಸ ರೀತಿಯಲ್ಲಿ ಪ್ರೊಟೆಸ್ಟ್ಗಳಾಗ್ತಾ ಇದೆ. ಎಲ್ಲರೂ ಕೂಡ ವಾಟಾಳ್ ನಾಗರಾಜ್ ಸ್ಟೈಲ್ಗೆ ಬರೋದಕ್ಕೆ ಶುರು ಮಾಡಿದ್ದಾರೆ. ದನ ಕರ್ಕೊಂಬರೋದು, ಆಮೇಲೆ ಎಮ್ಮೆ ಕರ್ಕೊಂಬರೋದು, ಹಾಲು ಕರ್ಕೊಂಬರೋದು, ಇದಕ್ಕೆಲ್ಲ ಪಯನೀರ್ ಅಂತಂದರೆ ವಾಟಾಳ್ ನಾಗರಾಜ್. ಇವತ್ತಿನ ಪ್ರೊಟೆಸ್ಟ್ ಯಾವ ರೀತಿ ಇದೆ, ಅಲ್ಲಿ ಯಾರೆಲ್ಲ ಸೇರಿದ್ದಾರೆ ಪ್ರಮುಖ ನಾಯಕರು, ಯಾವೆಲ್ಲ ವಿಚಾರಗಳನ್ನು ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ? ಖಂಡಿತವಾಗಲೂ ಕೂಡ ಜಯಪ್ರಕಾಶ್ ಶೆಟ್ರೆ, ಈ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯನ್ನು ಖಂಡಿಸಿ ಇವತ್ತು ವಿನೂತನವಾಗಿ ಬಿಜೆಪಿಯ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಚಲವಾದಿ ನಾರಾಯಣ ಸ್ವಾಮಿ ಅವರ ಆದಿಯಾಗಿ MLC ರವಿಕುಮಾರ್ ಅವರ ಆದಿಯಾಗಿ ವಿಶೇಷವಾಗಿ ವಿನೂತನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ ನಲ್ಲಿ ಹಾಲು ಮೂಲಕ ರವಿಕುಮಾರ್ ಅವರಿದ್ದಾರೆ. ಇನ್ನು ನೋಡ್ಬೋದಿರಿ ಜಯಪ್ರಕಾಶ್ ಶೆಟ್ರೆ, ವಿನೂತನವಾಗಿ ಮಾಡ್ತಾ ಇದ್ದಾರೆ. ರವಿಕುಮಾರ್ ಅವರಿದ್ದಾರೆ, ನಾರಾಯಣ ಸ್ವಾಮಿ ಅವರು, ಅವ್ರನ್ನೇ ಮಾತಾಡ್ತಾರೆ. ರಂಜಿತ್ ಸ್ವಲ್ಪ ಸರಿ ಮಾಡ್ಕೊಳ್ಳಿ, ನಾನು ಮತ್ತೆ ಬರ್ತೀನಿ. ಧ್ವನಿ ಕರೆಕ್ಟಾಗಿ ಕೇಳ್ತಾ ಇಲ್ಲ. ಅಲ್ಲಿ ತನಕ ದೃಶ್ಯಗಳು ಸ್ವಲ್ಪ ಫ್ಲೋ ಬಿಡಿ. ನೋಡಿ, ಹಾಲು ಕಾಯಿಸ್ತಾ ಇದ್ದಾರೆ. ಎಲ್ಲ ವಾಟಾಳ್ ನಾಗರಾಜ್ ಸ್ಟೈಲ್ಗೆ ಮರಳಿದ್ದಾರೆ. ನೋಡಿ, ಹಸು ಎತ್ಕೊಂಡ್ಬಂದಿದ್ದಾರೆ. ವಾಟಾಳ್ ನಾಗರಾಜ್ ಕತ್ತೆ ಮೆರವಣಿಗೆ ಮಾಡ್ತಾ ಇದ್ರು, ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ. ಈಗ BJP ಕೂಡ ಅದೇ ತರ ಪ್ರೊಟೆಸ್ಟ್. ಓಕೆ, ಅಲ್ಲಿ ರಂಜಿತ್ ಇದ್ದಾರೆ. ಖಜಾನೆಯನ್ನು ತುಂಬಿಸ್ಕೊಳ್ತಾ ಇದೆ. ಹಾಗಾಗಿ ಏನ್ ಹೆಚ್ಚಿಗೆ ಮಾಡಿದಿರಾ ಆ ಹಣ ರೈತರಿಗಾದ್ರೂ ಕೊಡಿ, ಇಲ್ಲ ಆ ₹2 ಏನು ಹೆಚ್ಚಿಗೆ ಮಾಡಿದಿರಾ ಅದನ್ನ ಹೆಚ್ಚಿಗೆ ಮಾಡಬೇಡಿ. ಎರಡನೇದು, ರೈತರಿಗೆ ₹4,000 ಸನ್ಮಾನ್ ನಿಧಿಯನ್ನ ಕೊಡ್ತಾ ಇತ್ತು ಈ ರಾಜ್ಯ ಮುಂಚೆ BJP ಸರ್ಕಾರ. ಅದನ್ನ ₹4,000 ರದ್ದು ಮಾಡಿದೆ. ಕೊಡೋದನ್ನ ಕ್ಯಾಮ್ರಾ